ಸರ್ ಇವಾಗ ನೈಜ ಘಟನೆ ಆಧಾರಿತ ಜೊತೆಗೆ ಸಾಕಷ್ಟು ಲವ್ ಸ್ಟೋರಿಗಳನ್ನು ನಾವು ನೋಡಿದ್ದೀವಿ. ನೈಜ ಘಟನೆ ಆಧಾರಿತ ಇಟ್ಕೊಂಡೆ ಬೇರೆ ಬೇರೆ ವಿಭಿನ್ನ ಈ ಸಿನಿಮಾ ಏಳುಮಲೆ ಸಿನಿಮಾ ಹೇಗೆ ಆ ಎಲ್ಲಾ ಸಿನಿಮಾಗಳಿಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಈಗ ಲವ್ ಸ್ಟೋರಿ ಅಂತ ಬಂದಾಗ ನಾನು ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ, ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಐ ಥಿಂಕ್ ಫಸ್ಟ್ಲಿ ನಮ್ಮದು ನೀವು ಹೇಳ್ತಿರೋದು ನೈಜ ಜೀವನದಲ್ಲಿ ನಡೆದಿರೋ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕತೆ ಮಾಡ್ಕೊಂಡಿರೋದು. ನಮ್ಮದು ಆ್ಯಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಒಂದು ಕರ್ನಾಟಕ ತಮಿಳ್ನಾಡು ಮಧ್ಯದಲ್ಲಿ ನಡೆದಿರೋ ಒಂದು ಘಟನೆ ಅದು. ಆ ಮೇಜರ್ ಅದು ಬರೀ ನಮ್ಮ 2 ಸ್ಟೇಟ್ ಮಧ್ಯದಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ ಅದು. ನೀವೆಲ್ಲರೂ ಯಾವ ಜನ್ರೇಷನ್ ಅವರು ಆಗಿರಲಿ ಆ ಸಿನಿಮಾ ನೋಡಿದ್ವಾಗ ನಾವು ಪ್ರಿಯಾಂಕಾ ಅವ್ರ ಕಾಲು ಎಳಿತಾ ಇರ್ತೀವಿ ಆವಾಗ ಜೆನ್ಜಿ ಅಂತ. ಈ ಜನ್ರೇಷನ್ ಅವರು, ಯಾಕಂದರೆ ಇವರು 2006 ಬಾರ್ನ್ ಅಂತೆ, ಸೊ 2004 ನಡೆದಿರೋ ಕತೆ ಇರೋದ್ರಿಂದ ಇವರು ಸಿನಿಮಾ ನೋಡಿದ್ವಾಗ್ಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟು. ಸೊ ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು ನಾವು. ಬಿಟ್ಟರೆ ಆ ಟೈಮಲ್ಲಿ ಎಷ್ಟಾಗತ್ತಷ್ಟು ನಾವು ಲವ್ ಸ್ಟೋರಿ ವೈಸು ಕನೆಕ್ಟ್ ಮಾಡೋಕ್ಕೆ ಹೋದ್ವಿ. ಅಂದರೆ ಒಂದು 4 ಲವ್ ಸ್ಟೋರಿ ಇತ್ತು ನಮ್ಮದು ಡೈರೆಕ್ಟ್ ರಿಸರ್ಚ್ ಮಾಡಿದ್ವಾಗ ಅದೆಲ್ಲ ಇತ್ತು. ಬಟ್ ಅದನ್ನು ನಾವು ಯಾವುದೋ ಆಧಾರಿತವಾಗಿ ತೊಗೊಂಡು ಮಾಡಿಲ್ಲ. ನಮ್ಮ ಲವ್ ಸ್ಟೋರಿ ಏನಿದೆ ಅಂದರೆ ನಮ್ಮದು ಹರೀಶ ಮತ್ತು ಚಿನ್ನಿ ಕತೆ ಏನಿದೆ ಅದು ಒಂದು ಫಿಕ್ಷನಲ್ ಕತೆ. ಸೊ ಒಂದು ನೈಟಲ್ಲಿ ಆ ಘಟನೆ ನಡೆಯುತ್ತೆ. ಆ ಘಟನೆ ನಡೆದಿದ್ವಾಗ ಇವರಿಬ್ಬರು ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ, ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸಕ್ಕೆ ಹೊರಟಿದ್ದೀವಿ. ಸೊ ಒಂದು ಡಿಫ್ರೆನ್ಸ್ ಇದೆ. ರಾಣಾ ಅವರೇ, ನೀವು ಫಸ್ಟ್ ಮೂವಿಗಿಂತ ಈಗ ಸೆಕೆಂಡ್ ಮೂವಿಯಲ್ಲಿ ಏನಾದರೂ ಬದಲಾವಣೆ ತಂದಿದ್ದೀರಾ? ಯಾಕಂದರೆ ಏಕಲವ್ಯ ಆದಮೇಲೆ ಒಂದಿಷ್ಟು ಚೇಂಜಸ್ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಿಮ್ಮಿಂದ. ಸೊ ಈ ಸಿನಿಮಾ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಬಹುದು ರಾಣಾದಿಂದ? ಐ ಥಿಂಕ್ ಸೆಕೆಂಡ್ ಪಾರ್ಟ್ ಫಸ್ಟ್ ಆನ್ಸರ್ ಮಾಡಬೇಕಂದ್ರೆ, ಏಕಲವ್ಯ ಆಗಿದ್ಮೇಲೆ ನನಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಂದ ಒಂದು ಒಳ್ಳೆ ರಿವ್ಯೂನೇ ಬಂದಿತ್ತು, ಚೆನ್ನಾಗಿ ಮಾಡಿದ್ದೀನಿ ಅಂತ. ಒಂದೇ ಬ್ಯಾಡ್ ರಿವ್ಯೂ ನನಗೆ ಬಂದಿದ್ದೇನೆಂದರೆ, ಸ್ಕೂಲ್ ಗೆಟಪ್ಪಲ್ಲಿ ಗಡ್ಡ ತೆಗೆದಿದ್ಯಾ ಕೆಡ್ದಾಗ ಕಾಣಿಸ್ತೀಯ ಅಂತ. ನಾನು ಹೇಳಿದೆ, ಓಕೆ, ನಾನು ಅದು ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಸ್ಕೂಲಲ್ಲಿ ನನಗೆ ಗಡ್ಡ ತೆಗ್ದಿಲ್ಲ ಅಂದರೆ ಹೆಂಗೆ ಓಡಾಡಲಿ ಅಂತ ನಂದು ಬಂದಿತ್ತು. ಬಟ್ ಓಕೆ, ಅದು ಬಿಟ್ಟು ಐ ಥಿಂಕ್ ಇದರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳಬೇಕಂದ್ರೆ, ಐ ಥಿಂಕ್ ಅದು ಒಂದು ಕಮರ್ಷಿಯಲ್ ಸಿನಿಮಾ. ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯನೂ ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಮಾಡಿದ್ವಿ. ಅಂದರೆ ರಚಿತಾ ಅವ್ರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಗ್ ಶುರು ಆಗೋದು, ನಾವು ಡ್ಯಾನ್ಸ್ ಆಡೋದು, ಹಂಗೆಲ್ಲ ಇತ್ತು. ಇದು ನಾವು ತುಂಬ ರಿಯಾಲಿಟಿಗೆ ಹತ್ತಿರವಾದ ಒಂದು ಕತೆ, ಆ ರೀತಿನೇ ತೋರ್ಸೋಕೆ ಹೋದ್ವಿ. ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ, ಸೊ ಆ ನೈಟಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್ 1 by 1 ಅವ್ರ ಇನ್ಸಿಡೆಂಟ್ಸ್ ತೋರಿಸ್ಕೊಂಡು ಹೋಗಿದ್ದೀವಿ ಅಷ್ಟೇ. ಅಕಸ್ಮಾತಾಗಿ ನಾನು ಅವ್ರನ್ನ ನೋಡಿದ್ರು, ನಮ್ಮ ಮಧ್ಯೆ ಲವ್ ಆದ್ರೂ ಏನೋ ಒಂದು ಸಾಂಗ್ ಶುರು ಆಗೋದು, ಇಲ್ಲಾಂದರೆ ಇವ್ರಿಗೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ನಾನು ಗುದ್ದಾಡೋದು, ಆ ಥರ ಎಲ್ಲ ಅದೆಲ್ಲ ನಮ್ಮ ರಿಯಲ್ ಡೈಲಿ ಜೀವನ ನಡೆಯಲ್ವಲ್ಲ. ಸೊ ಹೇಗೆ ಆ ಒಂದು ನೈಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತು ಅಷ್ಟೇ ತೋರಿಸಿದ್ದೀವಿ. ಸೊ ಐ ಥಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಒಂದು ಆಡಂಬರ, ಒಂದು ಓವರ್ ಆ್ಯಕ್ಷನ್ನು, ಒಂದು ಎಕ್ಸ್ಟ್ರಾ ಆ ಥರ ಒಂದೇನು ತೋರಿಸಿದೆ. ತುಂಬ ಸಟಲಾಗಿ ಇವಾಗ ನಾನು ನಿಮ್ಮ ಹತ್ರ ಇವಾಗಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆಲ್ಲ ಮಾಡ್ತೀನಿ. ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಹೆಂಗೆ ತುಂಬ ಸಿಂಪಲಾಗಿ ಮಾತಾಡ್ತೀನಲ್ವಾ. ಸೊ ಅದು ಒಂದು ಬೇಕಿತ್ತು ಇಲ್ಲಿ. ಅದು ಬೇಕು ಅಂತ ನಮ್ಮ ಡೈರೆಕ್ಟರ್ ಆಗಿರಲಿ, ತರುಣ್ ಸರ್ ಆಗಿರಲಿ ತುಂಬ ಅವರು ಹೇಳಿದರು, ಇದು ತುಂಬ ನ್ಯಾಚುರಲ್ ತೊಗೊಳೋಣ, ಎಷ್ಟಾಗತ್ತಷ್ಟು. ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು, ಏನೋ ನಿಜವಾಗ್ಲೂ ಈ ಥರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು. ಅದಕ್ಕಾಗಿ ನಮ್ಮ ಸರ್ ಹೇಳ್ದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ದು, 15 ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು. ಸೊ ದಟ್ ವಿ ಕ್ಯಾನ್ ಅದು ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟಾಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟ್ರೇ ಆಗೋಣ ಅಂತಲೇ ಒಂದು ಪ್ರಯತ್ನ ಇದ್ದಿದ್ದು. ಸೊ ಆ ಒಂದು ಡಿಫ್ರೆನ್ಸ್ ಇದೆ. ನಿಮ್ಮ ಸಿಸ್ಟರ್ ರಕ್ಷಿತ್ ಅವರ ಸಪೋರ್ಟ್ ಹೆಂಗಿತ್ತು? ಯಾಕಂದರೆ ಅವರು ಇಂಡಸ್ಟ್ರಿಯಲ್ಲೇ ಇದ್ದಿರೋದ್ರಿಂದ ಯಾವ ಥರ ಬ್ಯಾಕ್ ಬೋನ್ ಆಗಿ ನಿಂತರು, ಜೊತೆಗೆ ಅವರ ಹಸ್ಬೆಂಡ್ ಪ್ರೇಮ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರು ಸಜೆಷನ್ಸ್ ಏನಾದರೂ ಇತ್ತಾ ನಿಮ್ಮ ಕ್ಯಾರೆಕ್ಟ್ರಿಗೆ, ಅಥವಾ ಏನಾದರೂ ಹೇಳ್ತಾ ಇದ್ದಿದ್ದು? ಈಗ ರಿಲೀಸ್ಗೆ ಕೂಡ ರೆಡಿ ಆಗಿರೋದ್ರಿಂದ ಏನಾದರೂ ಹೇಳಿದಾರಾ ಹೇಗೆ ಅಂತ? ಅಂದರೆ ಅವ್ರದ್ದು ಜನರಲಿ ನಾನು ಯಾವಾಗಾದ್ರೂ ಸ್ಟಕ್ ಆಗಿದ್ರೆ ಅವ್ರ ಹತ್ರ ಹೋಗ್ತೀನಿ. ಭಾವ ಆಗಿರಲಿ, ಅಕ್ಕ ಆಗಿರಲಿ, ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸಜೆಷನ್ ಕೇಳ್ತೀನಿ, ಅಡ್ವೈಸ್ ಕೇಳ್ತೀನಿ, ಏನು ಮಾಡ್ಬೋದು ಇವಾಗ ಅಂತ ಕೇಳ್ತೀನಿ. ಬಟ್ ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ಇವತ್ತವರೆಗೂ ನಾನು ಅವ್ರಿಗೆ ಕತೆನೂ ಹೇಳಿಲ್ಲ. ಯಾಕಂದರೆ ಈ ಕತೆ ನನಗೆ ಯಾವಾಗ ಪುನೀತ್ ಸರ್ ಹೇಳಿದ್ರು, ಪುನೀತ್ ರಂಗಸ್ವಾಮಿ ಅವ್ರು ನಮ್ಮ ಡೈರೆಕ್ಟ್ರು, ಅವರು ನನ್ನ ಕತೆ ನರೇಟ್ ಮಾಡಿದರು, ಆವಾಗಿಂದ ನನಗೆ ಯಾವತ್ತೂ ಒಂದು ಸ್ಟಕ್ ಫೀಲಿಂಗ್ ಬಂದೇ ಇಲ್ಲ. ಅಂದರೆ ನನಗೆ ಒಂದು ಪ್ರಶ್ನೆನೇ ಬಂದಿಲ್ಲ ಮೈಂಡಲ್ಲಿ. ನಾನು ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ, ಅಂದರೆ ಇನ್ಫಾರ್ಮ್ಗಿಂತ ಜಾಸ್ತಿ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ
ಮನೇಲಿ ಹೇಳ್ತೀವಲ್ವ ನಾವು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ, ಆ ಥರ ಹೇಳ್ಕೊಂಡು ಹೋದೆ ಹೊರತು ಗೈಡೆನ್ಸ್ ಅಂತ ನನಗೆ ಬೇಕಾಗೇ ಇರಲಿಲ್ಲ. ಆಮೇಲೆ ನಮ್ಮ ಸಿನಿಮಾ ಟೀಮೇ ಒಂದು ಫ್ಯಾಮಿಲಿ ಆಗಿಬಿಟ್ಟು ಅದರಲ್ಲೇ ಒಂದು ಗೈಡ್ ಆಗಿ ನಮ್ಮ ತರುಣ್ ಸರ್ ನಿಂತಿದ್ರು. ಅಂಥದ್ದೇನಾದರೂ ಡೌಟ್ ಇದ್ದರೆ ತರುಣ್ ಸರ್ಗೆ ಹೋಗಿ ಕೇಳ್ತಾ ಇದ್ವಿ ನಾವು. ಅದು ತುಂಬ ಸಲ ಹೇಳಿದ್ದೀನಿ ಮ್ಯಾಮ್. ಸೊ ಪಾಪ ಅವರಂತೂ ನಿಜವಾಗ್ಲೂ ತರುಣ್ ಸರು, ನಮ್ಮ ನಾಗೇಂದ್ರ ಸರ್ ಪಾಪ ಯಾವಾಗಲೂ ಜಾಸ್ತಿ ಬಂದಿಲ್ಲ. ಅದೇ ಐ ಥಿಂಕ್ ಒಂದ್ಸಲಿ 2 ದಿನ ಬಂದಿದ್ರಲ್ಲ ಸರ್ ನೀವು, ಅದು ಬಂದ್ಬಿಟ್ಟು ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಅವ್ರು ಹೊರಟಿದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ, ನಾವು ಮೆಸೇಜ್ ಮಾಡಿದ್ವಿ, ಸರ್ ಎಲ್ಲಿ ಸರ್ ಬಂದಿದ್ರಂತೆ ಅಂದರೆ, ಇಲ್ಲ ನಾನು ಬಂದಿದ್ದೆ 2 ದಿನ, ಅದಕ್ಕೆ ನಂಗೆ ಕಾಂಟ್ಯಾಕ್ಟೇ ಮಾಡೋಕ್ಕೆ ಹೋಗಿಲ್ಲ ಅಂದ್ಬಿಟ್ರು. ಸೊ ಬಟ್ ತರುಣ್ ಸರ್ ಐ ಥಿಂಕ್ ಎಂಥ ಒಳ್ಳೆ ನಿರ್ಮಾಪಕರು ಅಂದರೆ ನಮ್ಗೆಲ್ರಿಗೂ, ಜಗಪ್ಪ ಅವರೇ ನೀವು ಹೇಳ್ಬೇಕು, ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ನಾವು ಕಂಪ್ಲೀಟ್ ಒಂದು ಫ್ಯಾಮಿಲಿ ಥರ. 7 ಮೂಲೆ ಸಿನಿಮಾ ಮುಗ್ದಿದ್ವಾಗ ಒಂದು ಕಡೆ ಖುಷಿ, ಏನು ಸಿನಿಮಾ ಮುಗೀತು ಇವಾಗ ರಿಲೀಸಿಗೆ ಬರುತ್ತೆ ಅಂತ, ಒಂದು ಕಡೆ ಎಲ್ಲ ಬೇಜಾರು, ಅಯ್ಯೋ ನಮ್ಮ ಫ್ಯಾಮಿಲಿ ಇವಾಗ ಈ ಥರ ಒಂದು ಟ್ರಾವೆಲ್ ಎಂಡ್ ಆಗ್ತಿದೆಯಲ್ಲ ಅಂತ. ಸೊ ಹಂಗಿರುವಾಗ ನಾನು ಯಾವತ್ತೂ ಆ ಥರ ಒಂದು ಸಂದರ್ಭನೇ ಬಂದಿಲ್ಲ ಹೋಗ್ಬಿಟ್ಟು ಪ್ರಶ್ನೆ ಕೇಳೋ ಥರ. ನನಗೂ ಆ್ಯಕ್ಚುಲಿ ಅದ್ರ ಬಗ್ಗೆ ಖುಷಿ ಇದೆ. ಈ ಒಂದು ಸಿನಿಮಾ ಐ ಫೀಲ್ ತುಂಬ ಒಂದು ಬೇರೆ ರೀತಿ ಮೂಡ್ ಬಂದಿದೆ. ಆಮೇಲೆ ನಮ್ಗೆ ಏನು ಅನ್ಕೊಂಡಿದ್ವಿ ಆ ರೀತಿ ಒಂದು ರಿಸಲ್ಟ್ ಬಂದಿದೆ. ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಶೂಟ್ ಮಾಡುವಾಗ ಒಂದು ರೀತಿ ಆಗುತ್ತೆ, ಎಡಿಟ್ ಮಾಡಿದಾಗ ಅದೇ ಚೇಂಜ್ ಆಗಿಬಿಡುತ್ತೆ, ಅಂದರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ಇದು ನಾವು ಏನು ಅನ್ಕೊಂಡಿದ್ವಿ ನರೇಷನಲ್ಲಿ ಹಾಗೆ ಒಂದು ಔಟ್ಪುಟ್ಟು ಬಂದಿದೆ ಅನ್ಬೋದು. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಇವ್ರದ್ದು ಫಸ್ಟ್ ಡೇ ಬರ್ತಾರಲ್ಲ ಎಲ್ಲರೂ ಸಿನಿಮಾ ನೋಡೋಕ್ಕೆ ಗಾಂಧಿನಗರಗೆ, ನೋಡ್ಬಿಟ್ಟು ನನಗೆ ಏನು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಅವ್ರದ್ದು ಒಂದು ರಿಸಲ್ಟ್ ಅವ್ರ ಕಡೆಯಿಂದ ಏನು ಬರುತ್ತೆ ಅಂತ.